ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತಂದರೆ ಜಸ್ಟ್ ಫಾರ್ ಲಂಚ್. ಸೊ ಇಲ್ಲಿ ಒಂದು ಚೆನ್ನಾಗಿ ರೆಸ್ಟೋರೆಂಟ್ ಇದೆ. ಸೊ ಎಲ್ಲರೂ ಡಿಸೈಡ್ ಮಾಡಿದ್ರು ರೆಸ್ಟೋರೆಂಟ್ ಹೋಗೋಣ ಅಂತ. ತುಂಬ ದಿನ ಆಯಿತು ಇಲ್ಲಿ ಬಂದಾಗಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಸೊ ಹಾಗಾಗಿ ಅದು ಕ್ವಾಲಿಟಿ ಸ್ಪೆಂಡ್ ಮಾಡಬೇಕಂತ. ಯಾಕಂದರೆ ಇವರು ಬಂದಿದ್ದಾರೆ, ಪರಶುರಾಮ್ ಅವರು, ಮತ್ತು ನನ್ನ ತಮ್ಮ ಕೂಡ ಬಂದಿದ್ದಾನೆ. ಹಾಗಾಗಿ ಒಂದು ಲಂಚ್ ಡೇ ಔಟ್ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಇಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್, ಇನ್ನೂ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ, ಆ್ಯಕ್ಚುಲಿ ಮಾಡಬೇಕೀಗ. ಹಾಗಾಗಿ ಹೋಗ್ತಾ ಇದೆ. ಸೊ ಬನ್ನಿ ಹಾಗಾದರೆ ನಿಮಗೆಲ್ಲ ತೋರಿಸ್ತೀವಿ ಹೇಗೆಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಮತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ. ಬೆಳಗಾಂ ಕ್ಲೈಮೇಟ್ ತುಂಬಾ ಅಂದರೆ ಕೂಲಾಗಿದೆ. ಸೊ ಯಾವ ಟೈಮಲ್ಲೂ ಹೊರಗಡೆ ಹೋದ್ರೂ ಸೊ ಬೇಜಾರು ಅನಿಸೋದಿಲ್ಲ, ಚೆನ್ನಾಗಿ ಕೂಲಾಗಿದೆ. ಸೊ ಇಲ್ಲೆಲ್ಲರೂ ರೆಡಿಯಾಗಿದ್ದಾರೆ. ಜಸ್ಟ್ ವಿ ಆರ್ ಮೂವಿಂಗ್ ಗೋಯಿಂಗ್. ನಾನು ಬೆಳಗಾಂ ಬಂದು ಒಂದು 15 ಡೇಸ್ ಆಯಿತು. ಸೊ ಬಂದಾಗಿಂದ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಕೂಡ ಆಗ್ತಾಯಿದೆ. ಸೊ ಹಾಗಾಗಿ ನಾನು ಹೆಚ್ಚಾಗಿ ವೀಡಿಯೋಸ್ ಮಾಡಿಲ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು, ಕೆಲವೊಂದು ವೀಡಿಯೋಸನ್ನು ನಾನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ. ನೋಡಿರ್ತೀರ ಎಲ್ಲರೂ. ಆಯ್ತಾ? ಸೊ ಇಲ್ಲಿ ನಮ್ಮ ಯಜಮಾನರು ಮತ್ತು ನನ್ನ ಮಗ ಕೂಡ ಹೀಗೆ. ಜಸ್ಟ್ ಫ್ಯಾಮ್ಲಿ ಔಟ್, ಜಸ್ಟ್ ಒಂದು ಫ್ಯಾಮ್ಲಿ ಔಟಿಂಗ್. ಹಾಗಾಗಿ ಆ್ಯಕ್ಚುಲಿ ನನ್ನ ತಮ್ಮ ಅದು ಬಂದರೆ ನಾವು ಈ ಥರ ಯೂಶ್ವಲಿ ಪ್ಲ್ಯಾನ್ ಮಾಡ್ತೀವಿ. ಬಾಂಬೆಲಿದ್ದಾಗ ನಾನು ಪ್ಲ್ಯಾನ್ ಮಾಡಿದ್ದೆ ನಾವು ಹೊರಗಡೆ ಹೋಗ್ತೀವಿ. ಸೊ ಇವಾಗ ಇಲ್ಲಿನ ಕೆಲವೊಂದು ರೆಸ್ಟೋರೆಂಟ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ರೆಸ್ಟೋರೆಂಟ್. ಸೊ ನೋಡೋಣ ಹೇಗಿರುತ್ತೆ, ಏನೆಲ್ಲ ಮೆನ್ಯೂಸ್ ಇದೆ. ಮೆನ್ಯೂಸ್ ನಾವು ಚೆಕ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಮೆನ್ಯೂಸ್. मी म्हटलं तुम्हाला संध्याकाळी जाऊया काय की म्हणून. ಇದು ನಾವು ಬಂದಿರೋದು ಈಫಾ ಹೋಟೆಲ್ಗೆ. ಇದೊಂದು ಬೆಳಗಾಂನ 3 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ಇದು ಬಿಟ್ಟರೆ UK4 ಅಂತ ಇದೆ. ಸೊ UK4 ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಲಾಸ್ಟಿಗೆ ನಾವು ಡಿಸೈಡ್ ಮಾಡಿ ಈಫಾಗೆ ವಿಸಿಟ್ ಮಾಡೋಣ ಅಂತ ಈಗ ಬಂದಿದ್ದೀವಿ. ಇದು 3 ಸ್ಟಾರ್ ಪ್ರಾಪರ್ಟಿ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಊಟ ಕೂಡ ಚೆನ್ನಾಗಿತ್ತು. ಇಲ್ಲಿ ಇವತ್ತು ಆ್ಯಕ್ಚುಲಿ ಫೆಸ್ಟಿವಲ್ ನಡೀತಾ ಇತ್ತು, ಸಾವಜಿ ಫೆಸ್ಟಿವಲ್ ಅಂತ. ಸೊ ಸಾವಜಿ ಫುಡ್ ಫೆಸ್ಟಿವಲ್ ಅಂದರೆ ಥಾಲಿ, ಇದು ನಾನ್ ವೆಜ್ ಥಾಲಿ ಇತ್ತು ಇವತ್ತು ಸ್ಪೆಷಲಾಗಿ ಸಂಡೇ ಇರೋದ್ರಿಂದ. ಸೊ ನಾವು ಥಾಲಿಗೇನು ಪ್ರಿಫರ್ ಮಾಡಿಲ್ಲ, ಯಾಕಂದರೆ ನಮಗೆ ಬೇರೆ ಬೇರೆ ಡಿಶಸ್ ಟ್ರೈ ಮಾಡೋದಿತ್ತು. ಇಲ್ಲಿದೇನು ಇದೆ ಡಿಶಸ್ ಅದು ಟ್ರೈ ಮಾಡೋದಿತ್ತು. ಸೊ ಹಾಗಾಗಿ ನಾವು ಥಾಲಿ ಏನು ಪ್ರಿಫರ್ ಮಾಡಿಲ್ಲ. ಸೊ ನೋಡಿ, ಇದೆ ರೆಸ್ಟೋರೆಂಟ್. ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸಂಡೇ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ತಾಯಿದ್ರು. ಸೊ ಅವ್ರು ಹೇಳಿದ್ರು ನೀವು ಸಾವಜಿ ಥಾಲಿ ಕೂಡ ಟ್ರೈ ಮಾಡ್ಬೋದು ಅಂತ. ಆದರೆ ನಮಗೆ ಥಾಲಿ ಅಂದ ತಕ್ಷಣ ಸ್ವಲ್ಪ ಹೆವಿ ಆಗಿಬಿಡತ್ತೆ, ಅದಕ್ಕೆ ನಾವು ಥಾಲಿಗೆ ಹೋಗಲಿಲ್ಲ. ಜಸ್ಟ್ ಬೇರೆ ನಮಗೇನು ಡಿಶಸ್ ಬೇಕಾಗಿದೆ ಅದನ್ನು ನೋಡಿಬಿಟ್ಟು ನಾವು ಆರ್ಡ್ರ್ ಸಾವಜಿ म्हणून काय. ಇಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಚೆನ್ನಾಗಿರುತ್ತೆ ರೂಮ್ಸ್ ಎಲ್ಲ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಆದರೆ ಕಾಸ್ಟ್ ಸ್ವಲ್ಪ ನಾರ್ಮಲ್ ರೆಸ್ಟೋರೆಂಟ್ಗಿಂತ, ನಾರ್ಮಲ್ ಹೋಟೆಲ್ಸ್ಗಿಂತ ಜಾಸ್ತಿ ಇರುತ್ತೆ. ಯಾಕಂದರೆ ಇದು 3 ಸ್ಟಾರ್ ಪ್ರಾಪರ್ಟಿ. ಸೊ ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೂಪ್, ಸಲಾಡ್ ಮತ್ತು ಕ್ವಿಕ್ ಬೈಟ್ಸ್ ಅಂತ, ಅಂದರೆ ಏನಾದರೂ ಸ್ಟಾರ್ಟರ್ಸಲ್ಲಿ ವೆಜ್, ನಾನ್ ವೆಜಿಟೇರಿಯನ್ ಮತ್ತು ಕಾಂಟಿನೆಂಟಲ್ ಡಿಶಸ್ ಎಲ್ಲನೂ ಇತ್ತು. ನನಗೆ ಇವತ್ತು ಸಿಝ್ಲರ್ ಟ್ರೈ ಮಾಡೋಣ ಅಂತ ತುಂಬ ಆಸೆ ಇದೆ. ಯಾಕೆಂದರೆ ನಾನು ಸಿಝ್ಲರ್ಸ್ ನನಗೆ ಆ್ಯಕ್ಚುಲಿ ಇಷ್ಟ. ನಾನು ಚಿಕನ್ ಸಿಝ್ಲರ್ ಆಗಿರ್ಬೋದು, ವೆಜ್ ಸಿಝ್ಲರ್ ಆಗಿರ್ಬೋದು ನಾನು ತೊಗೊಳ್ತೀನಿ. ಹಾಗಾಗಿ
ನೋಡಿದೆ. ಸೊ ಅದರಲ್ಲಿ ಚಿಕನ್ ಸಿಸ್ಲರ್ ಆರ್ಡ್ರ್ ಮಾಡಿದ್ದೀವಿ. ಇದು ನೋಡಿ ಸಾವ್ಜಿ ಫೆಸ್ಟಿವಲ್, ಇದು ಒಂದು ಮೆನ್ಯೂ ಕಾರ್ಡೇ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇದರೆಲ್ಲ ಮೆನ್ಯೂಸ್ ಥಾಲೀಸಲ್ಲಿ ಕುರ್ಮಾ ಆಗಿರ್ಬೋದು, ಮತ್ತು ಚಪಾತಿ, ಮತ್ತು ದಾಲ್, ರೈಸ್ ಎಲ್ಲನೂ ಇತ್ತು. ಆದರೂ ನಮಗೆ ಸ್ವಲ್ಪ ಸೂಪು ಮತ್ತು ಈ ಥರ ಮಾಕ್ಟೈಲ್ಸು, ಸೊ ಅದೆಲ್ಲ ಟ್ರೈ ಮಾಡೋದಿತ್ತು. ಇದು ಬಂದು ಫ್ರೂಟ್ ಪಂಚ್ ಅಂತ, ಫ್ರೂಟ್ ಪಂಚ್ ಮಾಕ್ಟೈಲ್. ಸೊ ಇದು ತುಂಬ ಚೆನ್ನಾಗಿತ್ತು. ಇದು ಒಂದು ಟ್ರೈ ಮಾಡಿದೆ ನಾನು. ಇದು ಬಂದು ಅರೇಬಿಯನ್ ಚಿಕನ್ ಸಲಾಡ್. ಸೊ ಏನೋ ಒಂಥರ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ತುಂಬಾ ಡಿಫ್ರೆಂಟ್ ಡಿಶಸ್ ಟ್ರೈ ಮಾಡೋದಿತ್ತು. ಆ್ಯಕ್ಚುಲಿ ಇಲ್ಲಿ ಕಾಂಟಿನೆಂಟಲ್ ಡಿಶಸ್ ಕೂಡ ಸಿಗುತ್ತೆ, ಹಾಗಾಗಿ. ಮತ್ತು ಸೂಪ್ ನಾರ್ಮಲಿ ಮಶ್ರೂಮ್ ಕ್ರೀಮ್ ಸೂಪ್, ಮತ್ತು ಇದು ಬಂದು ಪ್ರಾನ್ಸ್. ಪ್ಲೇನ್ ರೈಸ್, ಫ್ರೈಡ್ ರೈಸ್ ಅಂತ ಫ್ರೈಡ್. ಸೊ ಇದು ಚಿಕನ್ ಸಿಸ್ಲರ್. ಸೊ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ಯಾರೆಲ್ಲ ಬೆಳಗಾಂ ಬರ್ತೀರಾ ಅಥವಾ ಬೆಳಗಾಂದವ್ರು ಇದ್ದೀರಾ, ಸೊ ಈ ರೆಸ್ಟೋರೆಂಟ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದರೆ ಈ ರೆಸ್ಟೋರೆಂಟ್ ಬಂದು ಫುಡ್ಡನ್ನು ಟ್ರೈ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಸಾವ್ಜಿ ಫುಡ್ ಫೆಸ್ಟ್ ಅಂತ ಅವರು ಡೆಕೋರೇಟ್ ಮಾಡಿದ್ದಾರೆ. ಸೊ ಏನೋ ಒಂಥರ ಚೆನ್ನಾಗಿತ್ತು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು ಫ್ಯಾಮಿಲಿ ಜೊತೆ. ಸೊ ಇದೊಂದು ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್